ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕೆಳಗಡೆ ಶ್ರೀ ಮಾತ್ರೇ ನಮಃ ಅನ್ನುವಂತಹ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಪ್ರಮುಖವಾಗಿ ಆಗಸ್ಟ್ ಮಾಸದಲ್ಲಿ ಈ ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯವರಿಗೆ ಇರುವಂತಹ ಗೋಚಾರ ಫಲಗಳೇನು ಮತ್ತು ಆಗಸ್ಟ್ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಬದಲಾವಣೆ ಯಾವ ರೀತಿ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಯಾಕಂದರೆ ಈ ಲಾಭಸ್ಥಾನದಲ್ಲಿ ಶನಿ ಪರಮಾತ್ಮ ಯೋಗಕರಕನಾಗಿ ಲಾಸ್ಟ್ 1.5 ಇಯರಿಂದ ತುಂಬ ಅನುಕೂಲ ಫಲಗಳನ್ನು ನೋಡ್ತಾ ಇದ್ದಾರೆ. ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೌಟುಂಬಿಕ ವಿಷಯಗಳಲ್ಲಿ ಬಹಳಷ್ಟು ಅನುಕೂಲತೆಯನ್ನು ನೀಡ್ತಾ ಇದ್ದಾರೆ. ಮತ್ತು ಅಂತಹ ವೃಷಭ ರಾಶಿಯವರಿಗೆ ನಾವು ಬ್ರೀಫಾಗಿ ನೋಡುವುದಾದರೆ ಈ ಆಗಸ್ಟ್ ಮಾಸ 17ನೇ ತಾರೀಕುವರೆಗೂ ಒಂದು ರೀತಿ, 17 ನಂತರ 18ರಿಂದ ಒಂದು ರೀತಿ ದ್ವಿತೀಯಾರ್ಥ ಪ್ರಥಮಾರ್ಥ ಅನ್ನೋ ರೀತಿಯಲ್ಲಿ ಫಲಗಳಿರುತ್ತೆ. ಅದೇನು ಮೇಜರ್ ಪ್ರಾಬ್ಲಮ್ ಇಲ್ಲ. ಯಾವ ರೀತಿ ವಿಷಯಗಳಲ್ಲಿ ಮುಂಜಾಗ್ರತೆ ತಗೋಬೇಕು ಅನ್ನೋದು ನಾವು ನೋಡುವುದಾದರೆ, ಈ ವೃಷಭ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಪರ್ಟಿಕ್ಯುಲರ್ ಆಗಿ ಜುಲೈಯಲ್ಲಿ ಕಾಡಿರುವಂತಹ ಜನ್ಮ ಕುಜ ದೋಷ ಉಂಟಾಗಿದೆ. ಕುಜ ಲಗ್ನ ರಾಶಿಯಲ್ಲೇ ಇರುವಂತಹ ಕುಜ ಧನ ಕುಟುಂಬ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸೊ ಜನ್ಮ ಕುಜ ಯಾವತ್ತಿದ್ರೂ ಕೂಡ ಅದು ಕುಜ ದೋಷ ಉಂಟು ಮಾಡುತ್ತೆ. ಯಾವ ರೀತಿ ಆಕಸ್ಮಿಕವಾಗಿ ಅವೇಶವಾಗಿ ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು, ವಿಪರೀತವಾಗಿರುವಂತಹ ಆವೇಶ ಉಂಟು ಮಾಡೋದಾಗಿರ್ಬೋದು, ವಿವಾಹ ಪ್ರಯತ್ನಗಳಲ್ಲಿ ಆತಂಕಗಳಾಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗೋದಾಗಿರ್ಬೋದು, ಈ ರೀತಿ ಸಮಸ್ಯೆಗಳು ನೀಡುವಂತಹ ಜನ್ಮ ಕುಜನ ಪ್ರಭಾವ ಹೋಗಿ ಧನ ಕುಟುಂಬ ಸ್ಥಾನಕ್ಕೆ ಈ ಕುಜನ ಆಗಮನ ಅನ್ನೋದು ಇದು ಬಹಳ ಕೆಲವೊಂದು ವಿಷಯಗಳಲ್ಲಿ ತುಂಬ ರಿಲೀಫ್ ಆಗುವಂತಹ ವಿಷಯ ಅಂತ ಹೇಳಬಹುದು. ಯಾಕಂದರೆ ಬಹಳಷ್ಟು ತೊಂದರೆಗಳನ್ನು ನೋಡಿದ್ದಾರೆ. ಜನ್ಮದಲ್ಲಿ ಕುಜ ಇದ್ದಾಗ ವೃಷಭ ರಾಶಿಯವರು ಬಹಳಷ್ಟು ವಿಷಯಗಳಲ್ಲಿ ಕೋಪ ಆವೇಶದಿಂದ ಮಾತುಗಳು, ಕೋಪ ಆವೇಶದಿಂದ ನಿರ್ಧಾರಗಳು ನಮಗೆ ನಷ್ಟ ಉಂಟು ಮಾಡೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆದರೆ ಈ ಮಾಸದಲ್ಲಿ ಜನ್ಮ ಕುಜ ದೋಷ ಅನ್ನೋದು ನಿವಾರಣೆಯಾಗಿದೆ. ಇನ್ನು ತೃತೀಯ ಸ್ಥಾನಕ್ಕೆ 17ನೇ ತಾರೀಕುವರೆಗೂ ರವಿ ಸಂಪೂರ್ಣವಾಗಿ ನಿಮಗೆ ಯೋಗದಾಯಕವಾಗಿರುತ್ತಾರೆ. ಯಾವಾಗವರೆಗೂ? ಈ 17ನೇ ತಾರೀಕುವರೆಗೂ ರವಿ ತೃತೀಯ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ, ಅಥವಾ ಈ ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಸಖ್ಯತೆ, ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷಯವನ್ನು ಧೈರ್ಯವಾಗಿ ಆರಂಭ ಮಾಡೋದು, ಈ ಆರೋಗ್ಯಂ ನಿತ್ಯ ಸಂತೋಷಂ ಅಂತ ಹೇಳ್ತಾರೆ. ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದು, ಯಾವಾಗಲೂ ಕೂಡ ಬಂಧು ಮಿತ್ರರ ಜೊತೆ, ಆಪ್ತರ ಜೊತೆ, ನಿಮಗೆ ತುಂಬ ಇಷ್ಟವಾಗಿರುವಂತಹ ವ್ಯಕ್ತಿಗಳ ಜೊತೆ ಯಾವಾಗಲೂ ಕೂಡ ಒಂದು ಆನಂದಮಯಕರವಾಗಿರುವಂಥ, ಸಂತೋಷಕರವಾಗಿರುವಂತಹ ಒಂದು ವಾತಾವರಣದಲ್ಲಿ ಈ ಅನುಕೂಲವಾಗಿರುತ್ತೆ. ಮತ್ತು ಪರ್ಟಿಕ್ಯುಲರ್ ಆಗಿ ಈ ಆಗಸ್ಟ್ 18ರ ನಂತರ ಚತುರ್ಥ ಸ್ಥಾನಕ್ಕೆ ರವಿ ಹೋಗೋದು, ಅದೇ ರೀತಿ ಈ ವೃತ್ತಿ, ಉದ್ಯೋಗ, ಕೌಟುಂಬಿಕ ವಿಷಯಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ಲಾಭ ಸ್ಥಾನದಲ್ಲಿ ಈಗ ರೆಟ್ರೋಗ್ರೇಡ್ ವಕ್ರಗಮನ ಸಂಚಾರ, ಹಿಮ್ಮುಖ ಚಾಲನೆ ಮಾಡ್ತಾ ಇರುವಂತಹ ಈ ಶನಿಯ ಬಹಳ ಅದ್ಭುತವಾಗಿ ಯೋಗದಾಯಕವಾಗಿರುವಂತಹ ಫಲಗಳನ್ನು ನೀಡ್ತಾ ಇದ್ದಾರೆ. ಸೊ ಇದು ಬಹಳಷ್ಟು ವಿಷಯಗಳಲ್ಲಿ, ನೀವು ಕೆಲಸ ಮಾಡ್ತಾ ಇರುವಂತಹ ಕ್ಷೇತ್ರಗಳಲ್ಲಿ, ಅದು ಆರ್ಥಿಕ ವಿಷಯಗಳಲ್ಲಾಗಿರ್ಬೋದು, ವಿವಾಹ ಪ್ರಯತ್ನಗಳಾಗಿರ್ಬೋದು, ಅಥವಾ ಹೊಸದಾಗಿ ಇಡುವಂತಹ ಹೂಡಿಕೆಗಳ ವಿಷಯಗಳಲ್ಲಾಗಿರ್ಬೋದು, ಲಾಭಗಳನ್ನು ಪಡೆಯೋದ್ರಲ್ಲಾಗಿರ್ಬೋದು, ಅನೇಕ ವಿಷಯಗಳಲ್ಲಿ ನಿಮಗೆ ಲಾಭದಾಯಕವಾಗಿರುವಂತಹ ಫಲಗಳನ್ನು ನೀಡ್ತಾ ಇರ್ತಾರೆ. ಅಂದರೆ ಇನ್ ಕೇಸ್ ಹಿಂದಿನ ದಿನಗಳಲ್ಲಿ ಇಫ್ ಯು ಲಾಸ್ ಸಮಥಿಂಗ್, ಏನಾದರೂ ಹಣಕಾಸು ಏನಾದರೂ ನಷ್ಟ ಆಗಿರುವಂತಹ ಸಂದರ್ಭಗಳಾಗಿರಬಹುದು, ಅದನ್ನು ಮತ್ತೆ ಪಡೆಯೋದಕ್ಕೆ ವಿದೇಶಿ ಮೂಲೆಗಳಿಂದ ಅಥವಾ ಬೇರೆ ರಾಜ್ಯಗಳಿಂದ, ಅಥವಾ ನೀವು ಆದಾಯ ಮಾರ್ಗಗಳನ್ನು ಬೆಳೆಸ್ಕೊಂಡು ಕಾಂಟ್ಯಾಕ್ಟ್ ನೆಟ್ವರ್ಕ್ ಮುಖಾಂತರ ಈ ಧನ ಆದಾಯವನ್ನು ಪಡೆಯುವಂತಹ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ, ಕೆಲವೊಂದು ವಿಷಯಗಳಲ್ಲಿ ಆಕಸ್ಮಿಕ ಧನ ಪ್ರಾಪ್ತಿ ಉಂಟಾಗೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ ಕೇಸ್ ನನಗೆ ಇದಕ್ಕೆ ಮುಂಚೆ ಅವಕಾಶಗಳು ಬಂದಿತ್ತು, ಬಟ್ ನಾನು ಬ್ಯುಸಿಯಾಗಿದ್ದೆ ಅಥವಾ ಬೇರೆ ವಿಷಯಗಳಲ್ಲಿ ನಾನು ನಿಮಿತ್ತರಾಗಿದ್ದೆ, ಯೂಟಿಲೈಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅನ್ನೋ ಒಂದು ಸಂದರ್ಭಗಳಲ್ಲಿ ಶನಿ ಪರಮಾತ್ಮ ಇಲ್ಲಿ ನಿಮಗೆ ಸೆಕೆಂಡ್ ಚಾನ್ಸ್ ನೀಡ್ತಾ ಇದ್ದಾರೆ. ಅಂದರೆ ನೀವು ಇನ್ ಕೇಸ್ ಇಫ್ ಯು ಲಾಸ್ಟ್ ಎನಿ ಆಪರ್ಚುನಿಟೀಸ್ ಇನ್ ಯುವರ್ ಪ್ರೀವಿಯಸ್ ಟೈಮ್, ನೀವು ನೀವು ಆ ಆಪರ್ಚುನಿಟೀಸಿಂದ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಸ್ಕಿಲ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಪ್ರತಿಭೆಯನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ
ಅಂದರೆ ಉದಾಹರಣೆಗೆ ಯಾವುದಾದ್ರೂ ಒಂದು ಒಳ್ಳೆಯ ಡ್ರೀಮ್ ಕಂಪ್ನಿ ಇರುತ್ತೆ, ಡ್ರೀಮ್ ಪ್ರಾಜೆಕ್ಟ್ ಇರುತ್ತೆ, ನೀವು ಸೇರ್ಕೋಬೇಕು ಅಂದ್ಕೊಂಡಿರ್ತೀರ, ಇಲ್ಲಿ ಜಾಸ್ತಿ ಸೀರಿಯಸ್ ತಗೊಳ್ಳದೆ ಒಂದು ಸಾರಿ ಪ್ರೀವಿಯಸ್ಸಲ್ಲಿ ಅಟೆಂಪ್ಟ್ ಮಾಡಿರ್ತೀರ. ಸೊ ಮೆನಿ ರೀಸನ್ಸ್, ಅದೇನೋ ಒಂದು ರೀಸನ್ನಿಂದ ನೀವು ಅವಕಾಶವನ್ನು ಕಳ್ಕೊಂಡಿರ್ತೀರ. ಬಟ್ ಇಲ್ಲ, ಮತ್ತೆ ಅಗೇನ್ ನನಗೆ ಇರುವಂತಹ ಕಾಂಟ್ಯಾಕ್ಟ್ ಮುಖಾಂತರ, ನೆಟ್ವರ್ಕ್ ಮುಖಾಂತರ ನಾನು ಅದೇ ನನ್ನ ಡ್ರೀಮ್ ಜಾಬ್, ಡ್ರೀಮ್ ಕಂಪನಿಯಲ್ಲಿ ಜಾಯ್ನ್ ಆಗಬೇಕು ಅಂದರೆ ಮತ್ತೆ ಪ್ರಯತ್ನ ಮಾಡಿದ್ರೆ ಅಂತಹ ಪ್ರಯತ್ನಗಳು ಅಗೇನ್ ಸಕ್ಸಸ್ ಆಗೋದಕ್ಕೆ ಅನುಕೂಲವಾಗಿರುತ್ತೆ. ಬಹಳ ದಿನಗಳ ನಂತರ ಹಳೆ ಮಿತ್ರರನ್ನು, ಬಂಧುಗಳನ್ನು, ಆಪ್ತರನ್ನು, ಸಹೋದರರನ್ನು ಮತ್ತೆ ಅಂದರೆ ದೂರದಲ್ಲಿ ಏನಾದರೂ ವೃತ್ತಿ ಉದ್ಯೋಗಗಳು ಮಾಡ್ತಾಯಿದ್ರೆ ಮತ್ತೆ ಅವರ ಜೊತೆಗೆ ಕೂಡಿ ಒಂದು ಮನೆಯಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಅನ್ನೋ ರೀತಿಯಲ್ಲಿ ಮತ್ತು ಅವರ ಜೊತೆಗೆ ಸೇರಿ ಹಳೆ ನೆನಪುಗಳನ್ನು ಅಥವಾ ಪ್ರೀತಿಯನ್ನು ಒಬ್ಬರು ಜೊತೆ ಒಬ್ಬರು ಹಂಚ್ಕೊಳ್ಳೋದಕ್ಕೆ ಮತ್ತು ಒಂದು ಈ ಸಮಯವನ್ನು, ಈ ಮಾಸ ಸಮಯವನ್ನು ತುಂಬ ಸಂತೋಷದಿಂದ ಕಳೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು 17ನೇ ತಾರೀಕುವರೆಗೆ ಮಾತ್ರ, 15ನೇ ತಾರೀಕುವರೆಗೆ ನೀವು ಮಾಡೋ ವೃತ್ತಿ ಉದ್ಯೋಗ ಅವಕಾಶಗಳು, ಆರ್ಥಿಕ ವಿಷಯಗಳು ಎಲ್ಲವೂ ಕೂಡ ಅನುಕೂಲ ಇರುತ್ತೆ. ಬಟ್ 17ನೇ ನಂತರ ಏನಾಗುತ್ತೆ, ಚತುರ್ಥ ಸ್ಥಾನಕ್ಕೆ ರವಿ ಆಗಮನ, ಸೊ ಸ್ಥಾನಕ್ಕೆ ಕುಜನ ಆಗಮನ. ಈ 2ನೇ ಮನೆ ಅಂದರೆ ಧನ ಕುಟುಂಬ ಅಂತ ಇದ್ವಿ, ಫಿನಾನ್ಷಿಯಲ್, ಫ್ಯಾಮಿಲಿ ರಿಲೇಷನ್ಶಿಪ್ಸ್, ಮಾತು, ಈ ವಿಷಯಗಳಲ್ಲಿ ಬಂದಾಗ ಸ್ವಲ್ಪ ಅಗ್ರೆಸಿವ್ ನೇಚರ್ ಜಾಸ್ತಿ ಆಗುತ್ತೆ ಕಣ್ರಿ. ಅಂದರೆ ಏನೋ ಆತುರದಲ್ಲಿಯೋ ಅಥವಾ ತಮಾಷೆಗನೋ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ತಾಳ್ಮೆ ಕಳ್ಕೊಂಡು ಆಡುವಂತಹ ಮಾತುಗಳು ಏನಿರುತ್ತೋ ಅದು ನಿಮಗೆ ಈ ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪ, ವಾಗ್ವಿವಾದಗಳು ಅಥವಾ ತುಂಬ ಹತ್ತಿರ ವ್ಯಕ್ತಿಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಚತುರ್ಥ ಸ್ಥಾನದಲ್ಲಿ ರವಿ ಅಷ್ಟು ಯೋಗಕಾರಕ. ಅಂದರೆ ಯಾವುದೊಂದು ರೀತಿಯಲ್ಲಿ ನಿಮ್ಮ ಮಾತಿನ ಮುಖಾಂತರ ಬಂದಿರುವಂತಹ ಅವಕಾಶಗಳನ್ನು ಅಥವಾ ಮಾತಿನ ಮುಖಾಂತರ ನಿಮ್ಮ ಮೇಲೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್, ಒಪಿನಿಯನ್ ಇಟ್ಕೊಂಡಿರ್ತಾರೆ. ಬಟ್ ಬರುವಂತಹ ಮಾತುಗಳು ನಿಮ್ಮ ಆ್ಯಟಿಟ್ಯೂಡ್ನ, ನಿಮ್ಮ ಬಿಹೇವಿಯರ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ನಾನು ಈ ವ್ಯಕ್ತಿ ಇಂತಹ ವ್ಯಕ್ತಿ ಅಂದ್ಕೊಂಡಿರಲಿಲ್ಲ, ಕೊನೆ ಕ್ಷಣದಲ್ಲಿ ಗೊತ್ತಾಯಿತು ಬೇಡ ಆ ವ್ಯಕ್ತಿ ಅನ್ನುವಂತಹ ರೀತಿಯಲ್ಲಿ ಒಂದು ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತಾ ಬರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾಕಂದರೆ ಇಲ್ಲಿ ವಾಕುಸ್ಥಾನದಲ್ಲಿ ಜನ ಆಗಮನ ಅನ್ನೋದು. ಇನ್ನು ಕೆಲವೊಂದು ವಿಷಯಗಳೇನಾಗಿದೆ ಅಂದರೆ ಮನೆಯಲ್ಲಿ ಗುಟ್ಟಾಗಿ 4 ಗೋಡೆಗಳ ಮಧ್ಯೆ ನಡೆಯುವಂತಹ ಕೆಲವೊಂದು ವಿಷಯಗಳು, ರಹಸ್ಯಗಳು ಈಗ ಪಬ್ಲಿಕ್ ಆಗುವುದಕ್ಕೆ ಅಥವಾ 4 ಜನಕ್ಕೆ ಗೊತ್ತಾಗುವುದಕ್ಕೆ, ನೋಡೋದಕ್ಕೆ ಹೊರಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಈ ರೀತಿ ಎಲ್ಲ ನಡೀತಾರ, ಈ ರೀತಿ ಎಲ್ಲ ಮಾತಾಡ್ತಾರ. ಅಂದರೆ ಮನೆಯಲ್ಲಿ ಇರುವಂತಹ ರಹಸ್ಯಗಳು ಮನೆಯಲ್ಲೇ ಇರಬೇಕಲ್ವಾ. ಯಾವಾಗ ಅದು ಡೋರ್ ಕ್ರಾಸ್ ಮಾಡ್ಕೊಂಡು ಹೊರಗಡೆ ಬಂದಿದೆ ಅಂದರೆ ಅದು ಪಬ್ಲಿಕ್ ನ್ಯೂಸ್ ಆಗುತ್ತೆ, ಪಬ್ಲಿಕ್ ಆಗುತ್ತೆ, ಜನಕ್ಕೆ ಗೊತ್ತಾಗುತ್ತೆ. ಒಬ್ಬೊಬ್ಬರು ತಕ್ಕಂತೆ ಅವ್ರು ಕ್ರಿಯೇಟ್ ಮಾಡ್ತಾರೆ. ಸೊ ಮನಃ ರಹಸ್ಯಗಳನ್ನು 3ನೇ ವ್ಯಕ್ತಿ ಥರ ಹಂಚ್ಕೊಳ್ಳೋದಕ್ಕೆ ಅಥವಾ ಅವರಾಗಿ 4 ಜನಕ್ಕೆ ಕೇಳೋ ರೀತಿಯಲ್ಲಿ ಕಿರ್ಚಾಡುವುದು, ಇತ್ಯಾದಿ, ಎಸ್ಪೆಷಲಿ ನಂತರ ಎಷ್ಟು ಕಮ್ಮಿ ಒಳ್ಳೆಯದು, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡಬೇಕಾಗಿರುತ್ತೆ. ಸೊ ಯಾರೋ ಇರೋ ಮಾತುಗಳನ್ನು ಕೇಳಿ ಅಂತಕ್ಕಂಥದ್ದೇ ಅಥವಾ ಯಾರೋ ಹೇಳಿರೋಗಳನ್ನು ಕೇಳಿ ನಿರ್ಧಾರ ತಗೊಳ್ಳೋದು ಅಥವಾ ಯಾರೋ ಹೇಳೋದನ್ನು ಕೇಳಿ ಡೈರೆಕ್ಟಾಗಿ ನೀವು ಈ ರೀತಿ ಮಾತಾಡಿದ್ರಂತೆ, ನೀವು ಈ ರೀತಿ ಬಿಹೇವ್ ಮಾಡ್ತೀರಂತೆ, ಈ ರೀತಿ ವಿಷಯ ನೇರವಾಗಿ ಸ್ವಲ್ಪ ಟಂಗ್ ಸ್ಲಿಪ್ ಆಗೋದ್ರಿಂದ ಮತ್ತೇನು ಕ್ಲಾಶಸ್ ಉಂಟಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಯಾವುದೇ ವಿಷಯವನ್ನು ನೇರವಾಗಿ ಮಾಡಿ ನೀವು ಕಂಡ್ರೆ ಆ ಸಂದರ್ಭದಲ್ಲಿ ಕೂಡ ತುಂಬ ಕಮ್ಮಿ ಮಾತಾಡಬೇಕು. ನನ್ನ ರಿಲೇಷನ್ಸ್ವಂತಹ ಸಂದರ್ಭಗಳಲ್ಲಿ ನೆಗೆಟಿವ್ ಸೇರ್ಸು. ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ನಾನು ಹೇಳೋದೇನೆಂದರೆ ಈ ರೀತಿ ನೆಗೆಟಿವ್, ಈ ರೀತಿ ಜಾಸ್ತಿ ಮಾಡೋಕ್ಕೆ ಹೇಗಬೇಡಿ. ಎಸ್ ಆರ್ ನೋ ರೀತಿಯಲ್ಲಿ ಅಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ. ಅದೇ ರೀತಿ ಈ ಕೆಲವೊಂದು ಹೇಳಿರುವಂತಹ ಬಹಳಷ್ಟು ಜನ ಬಹಳಷ್ಟು ವಿಷಯಗಳು ಹೇಳ್ತಾ ಇರ್ತಾರೆ. ಶಿಕ್ಷಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋದು, ಹೌದಾ ಆ ವ್ಯಕ್ತಿ ನಾನು ಈ ರೀತಿ ಅಂದಿರಬಹುದಾ ಅಥವಾ ನಮ್ಮ ಬಗ್ಗೆ ಈ ರೀತಿ ಮಾತಾಡಬಹುದಾ ಅನ್ನುವಂಥ ವಿಷಯಗಳನ್ನು ಬಿಟ್ಟು ಇಮ್ಮಿಡಿಯೇಟಾಗಿ ಅವರಿಗೆ ಕರೆ ಮಾಡಿಬಿಟ್ಟು ಏನ್ರಿ ಈ ರೀತಿ ಮಾತಾಡ್ತೀರಂತ. ಸೊ ದಿಸ್ ಇಸ್ ನಾಟ್ ದ ರೈಟ್ ವೇ. ಅದಕ್ಕೆ ಅವ್ರು ಅಂದಿದ್ದಾರೋ ಅಂದಿಲ್ವೋ ಅಥವಾ ಅವರು ಹೇಳಿರೋದನ್ನು ಮತ್ತೆ ಒಂದು ರೀತಿಯಲ್ಲಿ ಹೇಳಿರ್ಬೋದು. ಬಟ್ ಇಲ್ಲೇನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ಮಾತಿನಿಂದ ಚೆನ್ನಾಗಿರುವಂಥ ಸಂಬಂಧಗಳನ್ನು ಅಲ್ಲಿ ಒಂದು ರೀತಿ ಕಲ್ಮಶ, ಅಪಾರ್ಥಗಳು ಉಂಟಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಈ ಧನ ಕುಟುಂಬ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಮಾತಿನ ಬಗ್ಗೆ, ಚತುರ್ಥ ಸ್ಥಾನಕ್ಕೆ ರಗಮನ ಆಗಿರೋದ್ರಿಂದ ವಿಪರೀತವಾಗಿರುವಂತಹ ವರ್ಕ್ ಪ್ರೆಷರ್, ಟೆನ್ಷನ್ ಅನ್ನೋದಿರುತ್ತೆ. 17 ನಂತರ ಬಹಳಷ್ಟು ವರ್ಕು, ಈವನ್ ಸಣ್ಣ ಸಾಟರ್ಡೇಸ್ ನೀವು ತ್ಯಾಗ ಮಾಡಿಕೊಂಡ್ರು, ಬಿಡುವಿರುವಂತಹ ಸಂದರ್ಭಗಳಲ್ಲಿ ನೀವು ಕೆಲಸ ಮಾಡಿದ್ರು ಸಾಧಾರಣವಾಗಿ 9-10 ಗಂಟೆಗಳು ಮಾಡುವಂತಹ ಕೆಲಸ ಸಮ್ಟೈಮ್ಸ್ ಇಲ್ಲಿ ಏನಾಗುತ್ತಂದರೆ
14 ಗಂಟೆಗಳು 16 ಗಂಟೆಗಳು ಮಾಡಬೇಕಾಗಿರುವಂತಹ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ಕೆಲಸದ ಒತ್ತಡ, ಕೆಲಸದ ಹೊರೆ, ಮಾನಸಿಕವಾಗಿ ದೈಹಿಕವಾಗಿ ಮಾಡಬೇಕಾಗಿರುವಂತಹ ಕಷ್ಟ ಜಾಸ್ತಿ ಇರುತ್ತೆ. ಅದೇ ರೀತಿ ರೈತರಿಗೂ ಅಷ್ಟೇ ಈ ಸಂದರ್ಭದಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಕೆಲಸ ಕಂಪ್ಲೀಟ್ ಆಗಲ್ಲ. ರೈತರಿಗೆ ಈಗ ಯಾರು ಹೊರಗಡೆ ಕೂಲಿ ಕರ್ಕೊಳ್ಳೋಣ ಅಂದ್ರೂ ಕೂಡ ಪರ್ಟಿಕ್ಯುಲರ್ ಆಗಿ ಅವರು ಬಹಳಷ್ಟು ವೇತನವನ್ನು ಕೇಳೋದಾಗಬಹುದು, ಅಥವಾ ಅವರಿಗೆ ನಿಗದಿ ಮಾಡಿರುವಂತಹ ಕೆಲವೊಂದು ಕೆಲಸ ಏನು ಮಾಡ್ತಾರೆ, ಅದು ಬೆಳಗ್ಗೆಯಿಂದ ಬರ್ತಾ ಒಂದು 4-5 ಗಂಟೆಗಳು ಮಾಡ್ತಾರೆ, ಅಲ್ಲೂ ಕೂಡ ಎಗೇನ್ ಅದಕ್ಕೆ ಎಳೆದ್ಬಿಟ್ಟು ಮಾಡಲಿಲ್ಲ, ಇದು ಸರಿ ಮಾಡಲಿಲ್ಲ, ಅದು ಇಲ್ಲ ಅಂತ ಹೇಳ್ಬಿಟ್ಟು ರೈತರಿಗೆ ಕೂಡ ಬಹಳಷ್ಟು ಕಷ್ಟ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನು ಬಹಳಷ್ಟು ಟೈಮು ನಿಮ್ಮ ವೃತ್ತಿ ಉದ್ಯೋಗ ವಿಷಯ ಇರೋದ್ರಿಂದ ಅಥವಾ ನೀವು ಕೈ ಹಿಡಿದಿರುವಂತಹ ಕೆಲಸಗಳಲ್ಲಿ ತುಂಬ ಬ್ಯುಸಿಯಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಟೈಮ್ ಫ್ಯಾಮಿಲಿಗೆ ಟೈಮ್ ಅಥವಾ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಕೌಟುಂಬಿಕ ವಿಷಯಗಳಲ್ಲಿ ಈ ಕಾನ್ಸಂಟ್ರೇಷನ್ ಅನ್ನೋದು ಚಾನ್ಸ್ ಈ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಒಳ್ಳೇದೇ, ಯಾವಾಗಲೂ ಕೂಡ ನಮ್ಮನ್ನು ನಾವು ಆಗಿ ಇಟ್ಕೊಂಡಿರೋದು ಒಳ್ಳೆ. ಬಟ್ ಮುಖ್ಯವಾಗಿ ವೃಷಭ ರಾಶಿಯವರು ಧನ ಕುಟುಂಬ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಮಾತಿನ ಬಗ್ಗೆ ಗಮನ ಇರಲಿ. ರಿಮೈನಿಂಗ್ ಥಿಂಗ್ಸ್ ನೀವು ಎಷ್ಟೇ ಕಷ್ಟಪಡ್ತೀರೋ ಅದಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ. ದಟ್ ಯು ಡೋಂಟ್ ವರಿ. ಬಟ್ ಚಿಕಾವಿಷ ನಿರ್ಧಾರಗಳು, ಮೂರನೇ ವ್ಯಕ್ತಿಗೆ ಕಿವಿ ಕೊಡೋದು, ಅನಾವಶ್ಯಕವಾಗಿರುವಂಥ ವಿಷಯಗಳಲ್ಲಿ ಮಾತಾಡೋದು ಬೇಡ. ಮತ್ತು ಈ ಮಾಸದಲ್ಲಿ ವೃಷಭ ರಾಶಿಯವರು ಮಾಡಬೇಕಾಗಿರುವಂತಹ ಪರಿಹಾರಗಳೇನಪ್ಪ ಅಂದರೆ ರವಿಯ ಆರಾಧನೆ. ಪ್ರತಿ ಭಾನುವಾರ ಈ ಮಧ್ಯ ಮಾಂಸಗಳಿಗೆ ಈ ರೀತಿ ಕೆಲವೊಂದು ವಿಷಯಗಳಿಗೆ ದೂರ ಇರೋದಾಗಿರೋ ತುಂಬ ನಿಷ್ಠೆಯಿಂದ ಸೂರ್ಯನಾರಾಯಣನಿಗೆ ಅರ್ಘ್ಯ ಏನು ಪ್ರತಿದಿನ ಮಾಡಿ, ಏನು ತಪ್ಪಿಲ್ಲ. ಒಂದು ತಾಳಿ ಪಾತ್ರೆ ನೀರು ಬೆಲ್ಲದ ಚೂರು ಹಾಕಿ ಆ ನೀರಿನಿಂದ ಸೂರ್ಯನಿಗೆ ಅರಿಬಿಡುವುದು. ಕಾಶ್ಯಪಿಯಂ ಮಹಾದ್ಯುತಿಂ ತಮೋಸ್ಮಿ ದಿವಾಕರಂ. ಅದು ಬರಲಿಲ್ಲ, ಓಂ ಭಾಕರಣ, ಓಂ ಆದಿತ್ಯ, ಓಂ ಪ್ರವಣ, ದಿವಾರಾಯಣ, ಹಿಂಗೆ ಸೂರ್ಯನಿಗೆ ಏನು ಹೆಸರುಗಳಿದ್ರೋ ಇಲ್ಲ, ಓಂ ಸೂರ್ಯ ದೇವಾಯ ಅನ್ನುವಂತಹ ಮಂತ್ರ ನೋಡೋಣ ಎಷ್ಟು ಜನ ಫಾಲೋ ಮಾಡ್ತಾರೆ, ಎಷ್ಟು ಜನ ಫಾಲೋ ಮಾಡಬೇಕು ಅಂದ್ಕೊಂಡಿದ್ದಾರೋ ಎಲ್ಲರೂ ಕೂಡ ಕಮೆಂಟಲ್ಲಿ ಓಂ ನಮೋ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ನೀವು ಸೂರ್ಯ ನಮಸ್ಕಾರಗಳು ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಆಗಿರೋದ್ರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಮಾತಿನ ಬಗ್ಗೆ ಸ್ವಲ್ಪ ಗಮನದಲ್ಲಿರಲಿ. ಭಾನುವಾರಗಳು ಗೋಧಿಯನ್ನು ದಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಪ್ರಮುಖವಾಗಿ ಈಶ್ವರನ ಅಭಿಷೇಕ ಮಾಡೋದು ಈ ಶ್ರಾವಣ ಮಾಸ ಬರುವಂತಹ ಮಾಸ ಅತ್ಯಂತ ಪವಿತ್ರವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಮಾಸ. ಶ್ರಾವಣ ಮಾಸದಲ್ಲಿ ಶಿವನಿಗೆ ಸೋಮವಾರದಂದು ಹಾಲಿನ ಅಭಿಷೇಕ ಮಾಡಿಸಿದ್ರು ಕೂಡ ಸ್ವಲ್ಪ ಅದ್ಭುತವಾಗಿರೋ ಅನುಕೂಲ ಫಲಗಳು ಇರುತ್ತೆ ಅಂತ ಹೇಳ್ತಾ, ಸದಾ ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮದೇ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ